ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಟಿ ರಘುಮೂರ್ತಿರವರು ಚಳ್ಳಕೆರೆ ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ನಡೆದ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಡಿ ದೇವರಾಜು ಅರಸೂರವರ ಹಾಗೂ ನುಲಿತ ಚಂದಯ್ಯ ಅವರ ಹಾಗೂ ಬ್ರಹ್ಮ ಶ್ರೀ ನಾರಾಯಣ ಗುರುರವರ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪುಷ್ಪಾರ್ಚನೆ ಮಾಡಿ ಮಾತನಾಡಿದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶಶಿಧರ್, ಪೌರಾಯುಕ್ತರಾದ ಜಗ್ಗಾರೆಡ್ಡಿ, ನಗರಸಭೆ ಸದಸ್ಯರಾದ ಶ್ರೀಮತಿ ಕವಿತಾ ಬೋರಯ್ಯ, ರಾಘವೇಂದ್ರ, ಮಲ್ಲಿಕಾರ್ಜುನ, ನಾಮನಿರ್ದೇಶನ ಸದಸ್ಯರಾದ ಬಡಗಿ ಪಾಪಣ್ಣ, ವೀರಭದ್ರ, ನೇತಾಜಿ ಪ್ರಸನ್ನಕುಮಾರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ವೀರಭದ್ರಪ್ಪ, ಮುಖಂಡರು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಮತ್ತು ಸಮುದಾಯದವರು ಉಪಸ್ಥಿತರಿದ್ದರು. ನಡೆದಿದೆ. ಒಟ್ಟಾರೆಯಾಗಿ ಒಂದು ವಿಶೇಷವಾದ ದಿನದಂದು ಈಗಾಗಲೇ ಸಭೆಯನ್ನು ಉದ್ದೇಶಿಸಿ ನಮ್ಮ ವಿಶೇಷ ಉಪನ್ಯಾಸವನ್ನು ನೀಡಿದಂಥ ಉಮೇಶ್ ಬಹಳಷ್ಟು ಅಚ್ಚುಕಟ್ಟಾಗಿ 3 ಜನರನ್ನ ಅವರ ಇತಿಹಾಸವನ್ನು, ಅವರ ಸಾಧನೆಗಳನ್ನು ಅವರು ಹೇಳ್ತಾ ಇದ್ರು. ಬಹುಶಃ ಅವ್ರು ಹೇಳ್ತಾ ಇದ್ರು, ಭಕ್ತಿ, ಜ್ಞಾನ, ಕಾಯಕ ಈ 3 ಸಂಗಮಗಳು ಇವತ್ತು ಅವರು ನೆನೆಸ್ತಾ ಇದ್ರು. ಒಬ್ಬರಲ್ಲಿ ಭಕ್ತಿ ಕಂಡು ಮನೆಯವರು ನಮ್ಮ ಚಂದ್ರವರನ್ನು ಅವರ ಭಕ್ತಿ ಮಾರ್ಗ, ನಾರಾಯಣ ಗುರುಗಳು ನಾಯಕ, ಅಂದರೆ 3 ಕೂಡ ನಾವು ಅವರ 3 ಜನ ಮಾದರಿಯಲ್ಲಿ ಕಾಣ್ತೇವೆ. 3 ಜನರ ಬಗ್ಗೆ ಕೂಡ ಅವರು ಹೇಳಿದರು. ನಮ್ಮ ನಾರಾಯಣ ಗುರುಗಳು 19ನೇ ಶತಮಾನದ ನಂತರ 20ನೇ ಶತಮಾನದ ಆರಂಭದಲ್ಲಿ ಹುಟ್ಟಿ ಇದು ಆಗಿನ ಸಂದರ್ಭದಲ್ಲಿ ಇನ್ನು ನಾವು 12ನೇ ಶತಮಾನದಲ್ಲಿ ಬಹಳಷ್ಟು ವಿಕೋಪಕ್ಕೆ ಹೋದಂಥ ಸಂದರ್ಭ, ಅಸ್ಪೃಶ್ಯತೆ ಇರ್ಬೋದು, ಅಸಮಾನತೆ ಇರ್ಬೋದು, ಬೇರೆ ಬೇರೆ ವಿಷಯಗಳನ್ನೆಲ್ಲ ನಾವು ಕಾಣ್ತೀವಿ. ಆ ಸಂದರ್ಭದಲ್ಲಿ ವಿದ್ಯುತ್ತಿನ ಕೂಡ ಜಾಸ್ತಿ ಇಮ್ಮಡಿ ಮುಮ್ಮಡಿ ಅಂತ ಹೇಳ್ತೀವಿ ಅಂತ ವ್ಯವಸ್ಥೆ, ಬಹಳಷ್ಟು ಅಸ್ಪೃಶ್ಯತೆ ಇರ್ಬೋದು, ಅಸಮಾಧಾನ ಇನ್ನೂ ನಡೀತಾನೆ ಇತ್ತು. ಅಂತ ಒಂದು ಸಂದರ್ಭದಲ್ಲಿ ಕೇರಳದಲ್ಲಿ ಹುಟ್ಟಿ ಅವರು ಸಮಾಜ ಸುಧಾರಕ ಅವರ ಇತಿಹಾಸವನ್ನ ನಮ್ಗೆ ಜಾಸ್ತಿ ಹೇಳಲಿಕ್ಕೆ ಹೋಗಲ್ಲ. ಈಗಾಗಲೇ ಮನುಷ್ಯರು ಬಹಳಷ್ಟು ಅಚ್ಚುಕಟ್ಟಾಗಿ ಎಲ್ಲರೂ ಅರ್ಥ ಆಗೋ ರೀತಿಯಲ್ಲಿ ಹೇಳಿದ್ದಾರೆ. ಅಂತ ಒಂದು ಮಹಾತ್ಮರು ಈಗಿನ ಸಮಾಜ ಬಹುಶಃ ಕೇರಳ ಇವತ್ತು ನಾವು ಅದರಲ್ಲಿ 100% ನಮ್ಮ ಶಿಕ್ಷಣದಲ್ಲಿ 100ಕ್ಕೆ 100 ಯಾವುದಾದ್ರೂ ಇದ್ರೆ ಅದಕ್ಕೆ ಕೇರಳ. ಬಹುಶಃ ಅದಕ್ಕೆ ಕಾರಣ